10, 11 ಹಾಗೂ 12ನೆಯ ಕವನ. ಈತನ ಅರ್ಜುನನ ಅರಮನೆಯೊಳು ಅಭಿಜಾತನಪಿ ಅಭಿಮನ್ಯುವನು ಸಂಪ್ರೀತಿಯಿಂದ ಅಪ್ಪಿದನು. ಕೊಟ್ಟನು ಬಾಲದೊಡುಗೆ ಉಡುಗೆಗಳ ಖ್ಯಾತ ಪಂಚ ದ್ರೌಪದಿಯ ಸಂಜಾತರನ್ನು ಮನ್ನಿಸಿ ವಿಭವ ಅತಿಶಯದಲ್ಲಿ ಪತಿಕರಿಸಿದನು ಪಾಂಡುನಂದನರ. ಅಂದರೆ ಶ್ರೀಕೃಷ್ಣನು ಅಭಿಮನ್ಯುವನ್ನು ಅತಿಶಯ ಪ್ರೀತಿಯಿಂದ ತಬ್ಬಿಕೊಂಡು ಬಾಲರಿಗೆ ಉಚಿತವಾದ ಉಡುಗೆಗಳನ್ನು ಕೊಟ್ಟನು. ದ್ರೌಪದಿಯ 5 ಮಕ್ಕಳನ್ನು ಪ್ರೀತಿಯಿಂದ ಆಶೀರ್ವದಿಸಿ ಉಡುಗೆ ತೊಡುಗೆಗಳನ್ನು ಕೊಟ್ಟನು. ಪಾಂಡವರನ್ನು ಮಹಾಕೃಪೆಯಿಂದ ಆಧರಿಸಿದನು. ಅರಸ ಕೇಳೈ ಹಲವು ದಿನ ಸಂಚರಿಸಿ ಸೌಖ್ಯದೊಳಿರ್ದು ತಮ್ಮಯ್ಯ ಪುರಿಗೆ ಬಲಭದ್ರನನು ಯಾದವ ರಾಯದಳ ಸಹಿತ ಸಮಾಧಾನದಲ್ಲಿ ಕಳುಹಿಸಿ ನರನೊಡನೆ ವೈಹಾಳಿ ಮೃಗಯಾವರ ವಿಹಾರದೊಳಿದ್ದನು ಇಂದ್ರಪ್ರಸ್ಥ ನಗರಿಯಲ್ಲಿ. ಅಂದರೆ ಕೆಲವು ದಿನಗಳ ಮೇಲೆ ಶ್ರೀಕೃಷ್ಣನು ಯಾದವ ಸೈನ್ಯರನ್ನು ಬಲರಾಮನೊಡನೆ ದ್ವಾರಕ್ಕೆ ಕಳುಹಿಸಿ ಇಂದ್ರಪ್ರಸ್ಥದಲ್ಲೇ ಕೃಷ್ಣನು ಉಳಿದುಕೊಂಡನು. ಅರ್ಜುನನೊಡನೆ ಕುದುರೆ ಸವಾರಿ, ಬೇಟೆ ಇತ್ಯಾದಿಗಳಲ್ಲಿ ಕಾಲವನ್ನು ಕಳೆಯುತ್ತಿದ್ದನು. ಹರಿಧನಂಜಯರೊಂದು ದಿನ ಮೃಗಹರಣ ಕೇಳಿ ಕಲಾಪದಲ್ಲಿ ಸಂಚರಿಸಿ ವನದಲ್ಲಿ ಬಹಳ ಮಾರ್ಗಾಶ್ರಮದ ಭಾರದಲ್ಲಿ ಬರುತ್ತ ನೀರಾಡಿಸಿದರು. ಕಂಡರು ಸರಸಿಯನು ರಥವಿಳಿದು ನೆಳಲಲ್ಲಿ ಪರಿವೃತ ಶ್ರಮರಾಗಿ ಹರಿ ಹೊಕ್ಕನು ಸರೋವರವ. ಒಂದಾನೊಂದು ದಿನ ಕೃಷ್ಣಾರ್ಜುನರು ಬೇಟೆಯಾಡುತ್ತಾ ಕಾಡಿನಲ್ಲಿ ಬಹಳವಾಗಿ ತಿರುಗಾಡಿ ಮಾರ್ಗಾಶ್ರಮದಿಂದ ಬೆಂಡಾಗಿ ಬಾಯಾರಿ ಬರುತ್ತಿರಲು ಒಂದು ಸರೋವರವನ್ನು ಕಂಡರು. ಇಬ್ಬರೂ ರಥವನ್ನಿಳಿದು ನೀರು ಕುಡಿದು ನೆರಳಿನಲ್ಲಿ ವಿಶ್ರಮಿಸಿಕೊಂಡರು. ಆಗ ಕೃಷ್ಣನು ಸರೋವರವನ್ನು ಒಪ್ಪಿ ಈಜಾಡುತ್ತಿದ್ದನು. ಧನ್ಯವಾದಗಳು.